ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೋಪಿರಾಜು. ನಾವು ಇವತ್ತು ಮೆಷರ್ಮೆಂಟಲ್ಲಿ ಒಂದು 36 ಸೈಜ್ ಬ್ಲೌಸ್ ನೋಡೋಣ. ಅದು ಹೇಗೆ ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಲೆಂತ್ ಬಂದು 13.5, ಡಾಟ್ ಒಂದು 9.5 12.5, ಚೆಸ್ಟು ಅಪ್ಪರ್ ಚೆಸ್ಟು 35, ಮಿಡಲ್ ಚೆಸ್ಟು 35.5 ಇದೆ. ವೇಸ್ಟ್ ಬಂದು 28, ಫ್ರಂಟ್ ನೆಕ್ 7.5, ಬ್ಯಾಕ್ ನೆಕ್ಕು 9, ಆರ್ಮಲು 15.5, ಶೋಲ್ಡ್ರು 15.5. ಸೊ ಈ ಮೆಷರ್ಮೆಂಟ್ ಇಟ್ಟು ಹೇಗೆ ಕಟ್ ಮಾಡೋದು ನೋಡೋಣ. ಸ್ಟ್ರೈಟ್ ಲೈನ್ಸು ಕೆಳಗಡೆ ಹೊಲಿಯೋಕ್ಕೆ 13.5 ಲೆಂತು, ಶೋಲ್ಡ್ರ್ ಅಟ್ಯಾಚಿಗೆ ಅರ್ಧ ಇಂಚು ರೆಡಿ ಲೆಂತ್ ತೊಗೊಂಡಿದ್ವಿ. 28 ವೇಸ್ಟು, 4 ಭಾಗ ಮಾಡಿದ್ರೆ 7 ಬರುತ್ತೆ. 7 ಇಂಚು ಪ್ಲಸ್ ಡಾಟ್ಗೆ 1 ಇಂಚು. ಶೋಲ್ಡ್ರ್ ಬಂದು 15.5 ಇದೆ. ನಮ್ಗೆ ಶೋಲ್ಡ್ರ್ ಅವಶ್ಯಕತೆ ಇಲ್ಲ. ನಾವೀಗ ನೆಕ್ಕು ಶೋಲ್ಡ್ರ್ ಬಂದು 6 ಇಂಚ್ ಇಡೋಣ. 6 ಡೌನ್ ಬಂದು ಅದೇ 6 ಇಡೋಣ. ಯಾಕಂದರೆ ಅದು ಶೋಲ್ಡ್ರ್ ತೆಗೆದಿರೋದು ರಾಂಗ್ ಇದೆ ನನ್ನ ಪ್ರಕಾರ. ಸೊ ಅವ್ರಿಗೆ ಆ್ಯಕ್ಚುಲಿ ಬಂದರೆ ನಮಗೆ 14.5 ಬರಬೇಕಾಯ್ತು, ಇವರು 15.5 ತೆಗೆದಿದ್ದಾರೆ. ಸೊ 14.5 ನಾನು 2.5 ಇಂಚು ಮೈನಸ್ ಮಾಡ್ತೀನಿ ಅದನ್ನು, ಯಾಕಂದರೆ ಇದು ಮೆಷರ್ಮೆಂಟ್ ಕರೆಕ್ಟಾಗಿ ಇಲ್ಲ ಅನ್ನೋದ್ರಿಂದ. ನಮ್ಗೆ ಶೋಲ್ಡ್ರಿಗೆ ಬರ್ಕಿರೋದು 6 ಇಂಚ್ ಇಟ್ಟಿದ್ದೀನಿ. ಮೇಲ್ಗಡೆ 6, ಕೆಳಗಡೆ 6.5, ಇಲ್ಲಿಂದ 6. ಈಗ ಶೋಲ್ಡರ್ ಇಟ್ಟಿದ್ದೀನಿ 6, ಅಲ್ಲೇ ಅದನ್ನೇ 6 ಡೌನ್ ಮಾಡಿದ್ದೀನಿ. ಇಲ್ಲಿ 6 ಇಟ್ಟಿದ್ದೀನಿ, ಇಲ್ಲಿ 6.5 ಇಟ್ಕೊಂಡಿದ್ದೀನಿ. ಇಲ್ಲಿ 6 ಇಂಚ್ ಇಟ್ಟರೆ ನಡೀತದೆ, 6 ಕಾಲು ಇಟ್ಟರೆ ನಡೀತದೆ. ನಾವು 6.5 ಮಾಡಿದ್ದೀನಿ, 6 ಕಾಲೇ ಮಾಡ್ಕೊಳ್ತೀವಿ. ಓಕೆ, 6 ಕಾಲು. ಶೋಲ್ಡ್ರ್ ಇದೆ 35 ಪ್ಲಸ್ ಒಂದು 3 ಇಂಚು ಸೇರಿಸ್ಬೇಕು. ಅವ 38ಅಲ್ಲಿ 4 ಭಾಗ 9.5. 35 ಪ್ಲಸ್ 3 38 ಡಿವೈಡೆಡ್ ಬೈ 4 ಈಕ್ವಲ್ ಟು 9.5. ಓಕೆ, ಇದನ್ನು 9.5 ಹಾಗೆ ಈಗ ಇಟ್ಟು ಜಾಯಿಂಟ್ ಮಾಡಿಕೊಂಡು ಸ್ಕೇಲ್ ಇಟ್ಕೊಳ್ಳಿ. 35 ಅಪ್ಪರ್ ಚೆಸ್ಟು ಪ್ಲಸ್ 3 38 ನೋಡಿ. 38 ಕರೆಕ್ಟಾಗಿ ಇಟ್ಟಿದ್ದೀನಿ ನೋಡಿ. ಈಗ ನಾವೇನು ಮಾಡಿದ್ದೀವಿ, ನೆಕ್ ಬ್ರಾಡು 3 ಇಡೋಣ. ಕೆಳಗಡೆ 3 ಒಡೆ ಇಟ್ಕೊಳ್ಳಿ. ಅಲ್ಲಿಂದ 9 ಇಂಚು ಕ್ರಾಸಲ್ಲಿ, ನಾವು ಇಟ್ಕೊಳ್ಳೋದು ಯಾವಾಗಲೂ ಕ್ರಾಸು, ನಾನು ಕ್ರಾಸಲ್ಲಿ ಇಟ್ಕೊಳ್ತೀನಿ. ಕ್ರಾಸು ನೀವು ಸ್ಟ್ರೈಟಲ್ಲಿ ತೊಗೊಂಡ್ರೆ ಸ್ಟ್ರೈಟಲ್ಲಿ ಇಡಿ. ಇದನ್ನೇ ಹೀಗೆ ಮಾಡ್ಕೊಳ್ಳಿ. ಇಲ್ಲ ಸ್ಕೇಲ್ ಇದ್ರೆ ನಿಮ್ಮ ಹತ್ರ ಸ್ಕೇಲಲ್ಲಿ ಮಾಡ್ಕೊಳ್ಳಿ. ನೋಡಿ, ಈ ಥರದ್ದು ಸ್ಕೇಲ್ ಬರುತ್ತೆ, ತೊಗೊಂಡು ಇಟ್ಕೊಳ್ಳಿ. ನಾನು ಹೀಗೆ ಆರ್ಮೋಲ್ ಎಷ್ಟು ಬರಬೇಕು ಈ ಬ್ಲೌಸ್ ನಾನು ಹೇಳ್ತೀನಿ ಅಂದರೆ, 35 ಇರೋ ಎಷ್ಟು ಇದ್ರೆ 7.5 7.75 ಕರೆಕ್ಟಾಗಿ ಆರ್ಮು ಕರೆಕ್ಟಾಗಿ ತೆಗೆದಿದ್ದಾರೆ. 15.5 ಕರೆಕ್ಟಾಗಿ 15.5 ಅಂದರೆ 7.75 ಬೇಕು. ಸೊ ನಮಗೆ ಈಗ ಒಂದು ಅರ್ಧ ಇಂಚ್ ಮೇಲಕ್ಕೆ ಮಾಡ್ಕೊಳ್ಳೋಣ. ಆರ್ಮೋಲು ಅರ್ಧ ಇಂಚ್ ಮೇಲಕ್ಕೆ ಮಾಡಿ, ಚೆಸ್ಟು 9.5 ಮಾಡಿ. ಈಗ ನೋಡಿ, ಮಾರ್ಕಿಂಗ್ಗೆ ಚೇಂಜ್ ಆಯಿತು. 1-2 ಪಾಯಿಂಟ್ ಒಳಗಡೆ ಬಂತು. ನಾರ್ಮಲು 7.75 ಬರ್ತಾ ಇದೆ. ಕಟ್ ಮಾಡ್ಬಿಡೋಣ, ಯಾಕಂದ್ರೆ ಇವರು ಕುಳ್ಳಕ್ಕಿದ್ದಾರೆ ಬಟ್ ದಪ್ಪಕ್ಕಿದ್ದಾರೆ. ಹಂಗಾಗಿ ಮೆಷರ್ಮೆಂಟ್ ನಮಗೆ ಸ್ವಲ್ಪ ವೇರಿಯೇಷನ್ ಟೈಪ್ ತೊಗೊಂಡಿದ್ದಾರೆ. ಸೊ ತೊಗೊಂಡಿರೋದು ಸ್ವಲ್ಪ ನಾವು ಆರ್ಡರ್ ಮಾಡ್ಕೊಳ್ಳೋಣ.
ಓಕೆ, ಮ್ಯಾಚ್ ಮಾಡಿಲಿ, ಇಲ್ಲೂ ಮ್ಯಾಚ್ ಮಾಡ್ಕೊಳ್ಳಿ, ಇಲ್ಲಿ ಸೆಂಟರ್ ಮಾಡಿ ಡಾಟು 3.5 ಇಂಚಿಗೆ ಡಾಟ್ ಹಾಕಿದ್ದೀನಿ. ಯಾಕಂದರೆ ಹೈಟ್ ಪರ್ಸನಾಲಿಟಿ ಕಮ್ಮಿ ಇದ್ದಾರೆ, 4 ಇಂಚಿಗೆ ಹಾಕಿಲ್ಲ, 3.5 ಹಾಕಿದ್ದೀನಿ. ನೀವು ಡಾಟ್ ಅಳತೆ ಮಾಡಿ ಹಾಕೋದ್ರೂ ಹಾಕ್ಬೋದು. ನೋಡಿ ಡಾಟ್ ಪಾಯಿಂಟ್ ಇರೋದು ಅದು 9.5, ನಾನು 10 ಇಂಚಿಗೆ ಅರ್ಧ ಇಂಚು ಕೆಳಗಡೆ 10 ಇಂಚಲ್ಲಿ ಡಾಟ್ ಮುಗಿಸಿದ್ದೀನಿ. ಓಕೆ, ಇಲ್ಲಿ ಶೇಪೆಲ್ಲ ಏನು ತೆಗೆಯೋದು ಬೇಕಾಗಿಲ್ಲ, ನಾವು ಈ ಶೇಪ್ ಬೇಕು ಮಾತ್ರ, ಇಲ್ಲಿ ಬೇಕಾದ್ರೆ ಶೇಪ್ ತೆಗಿಬೋದು. ಯಾಕಂದರೆ ಅದು ಕೆಳಗಡೆ ಬಂದ್ಬಿಡುತ್ತಲ್ಲ, ಇಲ್ಲಿ ಹಿಂಗೆ ತೆಗಿಬೋದು. ಇಲ್ಲಿ ಸ್ಕೇಲ್ ಇಟ್ಟು ಒಂದು ಮಾರ್ಕ್ ಹಾಕ್ಕೊಳ್ತೀನಿ ನಾನು, ಅಪ್ರಾಕ್ಸಿಮೇಟ್ಲಿ ಇದು ನೋಡಿ ಹೇಗಿದೋ ಹಾಗೆ ಮಾರ್ಕ್ ಪಕ್ಕದಲ್ಲಿ ಇಟ್ಟಿದ್ದೀವಿ. ನಾನು ಏನು ಮಾಡ್ತೀನಿ ಈಗಿದ್ರೆ ಕಟ್ ಮಾಡೋಣ. ಆರ್ಮಲ್ ಕೂಡ ಕಟ್ ಮಾಡಿಬಿಡ್ತೀನಿ. ಇದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಬ್ಲೌಸಲ್ಲಿ, ಏನಂತ ನೋಡ್ತಾ ನೋಡ್ತಾ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಇದನ್ನು ತೆಗೆದುಬಿಡೋಣ. ಇದು ಹೊಲಿಗೆ ಮಾಡ್ಬೇಕು ಮೇಲ್ಗಡೆ. ನೆಕ್ಕು ಡೀಪ್ ಇರೋದು, ಫ್ರಂಟ್ ನೆಕ್ಕು 7.5 ನಾನು ಕ್ರಾಸಲ್ಲಿ ಹಾಕ್ತಾ ಇದ್ದೀನಿ. ನೀವು ಕ್ರಾಸ್ ತೊಗೊಂಡ್ರೆ ಕ್ರಾಸಲ್ಲಿ ಆಗಿ, ಸ್ಟ್ರೈಟ್ ತೊಗೊಂಡ್ರೆ ಸ್ಟ್ರೈಟಲ್ಲಿ ಹಾಕಿ. ಓಕೆ, ನೆಕ್ ಆಲ್ರೆಡಿ ಬ್ರಾಡಲ್ಲಿ ಇದೆ ನಮಗೆ, ಅದೇ ಬ್ರಾಡ್ಗೆ ಇದನ್ನು ಮಾರ್ಕ್ ಹಾಕ್ಕೊಳ್ಳೋಣ. ಸ್ಟ್ರೈಟ್ ಮಾರ್ಕ್ ಹಾಕ್ಕೊಳ್ಳಿ. ನೋಡಿ ಫ್ರಂಟಲ್ಲಿ ನಾನೊಂದು ಅರ್ಧ ಇಂಚಿಗೆ ಕ್ರಾಸ್ ಮಾರ್ಕ್ ಹಾಕ್ಕೊಳ್ತೀನಿ. ಇಲ್ಲಿಂದ ಹೀಗೆ ನಾವು ನೆಕ್ ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ನಮ್ಮ ಮಾರ್ಕ್ ಇವಾಗ ಇಲ್ಲಿಂದ ಇದು ಅರ್ಧ ಇಂಚು ನಾನು ಕ್ಯಾನ್ಸಲ್ ಮಾಡಿದ್ದೀನಿ. ಸೊ ಅಲ್ಲಿ ಬಿಟ್ಟು ಈಗ ನಮ್ಮದು ನೆಕ್ ಎಷ್ಟು ಬರಬೇಕು, ಸಾರಿ ಅಪ್ಪರ್ ಚೆಸ್ಟು 38 ಅಂದರೆ 9.5 ನೋಡಿ, 9.5 ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಹಾಕ್ತೀನಿ. ಇಲ್ಲಿಂದ ಈ ಮಾರ್ಕಿಂದ ಈಗ ಡಾಟ್ ಲೆಂತು 9.5, ಅಲ್ಲಿಂದ ಕಪ್ಸ್ ಲೆಂತು 12.5. ನಮ್ಮ ಚೆಸ್ಟ್ ಇರೋದು 35.5, ಸರಿ 36 ಅಂತ ಕನ್ವರ್ಟ್ ಮಾಡ್ಕೊಳ್ಳೋಣ. ಆಗ ನಮಗೆ ಡಾಟ್ ಪಾಯಿಂಟ್ ಇಲ್ಲಿಂದ 3.5 ಒಂದು ಪಾಯಿಂಟ್ ಬರುತ್ತೆ. 3.5 ಪಾಯಿಂಟ್ ಒಂದಕ್ಕೆ ಈಗ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ. ಮೆಥಡ್ ಆಫ್ ಕಟಿಂಗ್ ಇದು ಸ್ವಲ್ಪ ಚೇಂಜಸ್ ಇರುತ್ತೆ, ನೋಡ್ಕೊಳ್ಳಿ ನೀವು. ನೋಡಿ ಈ ಚೆಸ್ಟ್ ಬಂದು 35.5, ಇಲ್ಲಿ ವೇಸ್ಟ್ ಬಂದು ನಮಗೆ 28, ಮೈನಸ್ ಮಾಡಿ ನಮಗೆ ಎಷ್ಟು ಬರುತ್ತೆ, 7.5 ಬರುತ್ತೆ. 7.5 ಅಂದರೆ 4 ಭಾಗ ಮಾಡಬೇಕು. 1.5 ಮಾಡಿದ್ರೆ ನಮಗೆ 6 ಇಂಚು ಬರಬೇಕು. ನಾನು 1.25 ಮಾಡ್ತೀನಿ, ಆವಾಗ ನಮಗೆ 7, 1.25 ಪಾಯಿಂಟ್ 1.25 ಪಾಯಿಂಟ್ 1 ಬರುತ್ತೆ ನಮಗೆ ಡಾಟ. ಸೊ ನಮ್ಗೆ ಆವಾಗ ಈ ಕಡೆ 1.25, ಈ ಕಡೆ 1.25 ಇಡ್ತೀವಿ. ಸೊ ಕಪ್ಸು ಹೀಗೆ ಇವ್ರ ಕಪ್ಸ್ ಇದೆ, ವೇಸ್ಟ್ ಸಣ್ಣ ಇದ್ದಾರೆ. ಓಕೆ, ಇಲ್ಲಿ ನಾವು ಡಾಟ್ ಪಾಯಿಂಟ್ 3 ಇದೆ, ಡಾಟ್ ಅಂತ ಕಪ್ಸ್ಗೆ, ಅದರಲ್ಲಿ ಅರ್ಧ 1.5 ಒಂದು ಮಾರ್ಕು, ಈ ಕಡೆ 1.5 ಒಂದು ಮಾರ್ಕ್ ಹಾಕ್ಕೊಳ್ಳಿ.
ನೋಡಿ ಈ ಮಾರ್ಕ್ನ ಹಿಂಗೆ ಜಾಯಿನ್ ಮಾಡ್ಕೊಳ್ಳಿ, ಈ ಮಾರ್ಕ್ನ ಹಿಂಗೆ ಜಾಯಿನ್ ಮಾಡ್ಕೊಳ್ಳಿ. ಸೊ ಇದನ್ನ ಹೀಗೆ ಕರ್ವ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಡಾಟ್ ಹಿಡಿಯೋಕ್ಕೆ ಇದು ಕ್ರಾಸಿಂಗು ಇಲ್ಲಿಂದ ಹೊರಗೆ ಬರೋಕ್ಕೆ ಈಗ ಇಟ್ಕೊಳ್ಳೋಣ. ಇಲ್ಲೊಂದು 1/4 ಇಂಚು, ಇಲ್ಲಿ 1/4 ಇಂಚು ಅಷ್ಟು ಥರ. ಇವಾಗ ನಾವು ಇದೇನು ಅಳತೆ ಮಾಡಬೇಕು ಅಂದರೆ ಮಾರ್ಜಿನ್ ಬಿಡಬೇಕು. ಮಾರ್ಜಿನ್ ಬಿಟ್ಟರೆ ನಮಗೂ 2 ಪಾಯಿಂಟ್ ಒಂದಿದೆ, ಅದೇ ಆಗಿ ಇಟ್ಕೊಳ್ಳಿ. ಇಲ್ಲಿಂದ ಹಿಂಗೆ ಸೊಂಟ ನೋಡಿ 28ಗೆ ಒಂದು ಮಾರ್ಕ್ ಹಾಕ್ತಾರೆ. ಪಕ್ಕಕ್ಕೆ ಒಂದು ಸ್ಕೇಲ್ ಇಡಿ, ಈಗ ಒಂದು ಮಾರ್ಕ್ ಹಾಕಿ ನೋಡಿ. ಎಷ್ಟು ಶೇಪ್ ಬ್ಯೂಟಿಫುಲ್ ಆಗಿ ಬಂದಿದೆ ನೋಡಿ. ಈಗ ಬ್ಲೌಸು ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಈಗ ಆರ್ಮಲ್ ನೋಡ್ಬೇಕು ನಾವು. ಆರ್ಮಲ್ ನೋಡೋಕೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಬ್ಯಾಕ್ ಇಟ್ಬಿಟ್ಟು ಹಂಗೆ ಕಟ್ ಮಾಡಿದ್ವಿ, ಅದೇ ಬಂದಿರುತ್ತೆ. ನಾವು ಇವಾಗ ಆರ್ಮಲ್ ಶೇಪ್ ತೆಗಿಬೇಕು. ಫಸ್ಟ್ ಬ್ಲೌಸ್ ಕಟ್ ಮಾಡೋಣ, ಆಮೇಲೆ ಆರ್ಮಲ್ ಶೇಪ್ ತೆಗಿಯೋಣ. ಮ್ಯಾಚ್ ಮಾಡಿ ಈ ಆರ್ಮಲ್ ಶೇಪು ನೋಡಿದೀವಿ. ಈಗ ನೋಡಿ ಇಲ್ಲಿಂದ ಹಿಂಗಿಟ್ಟು ಇಲ್ಲೊಂದು ಮ್ಯಾಚ್ ಮಾಡಿ, ಎರಡು ಕರೆಕ್ಟಾಗಿ ಕುತ್ಕೊಳ್ಳೋ ಜಾಗಕ್ಕೆ ಮ್ಯಾಚ್ ಮಾಡಿದ್ದೀನಿ. ಇಲ್ಲಿಂದ 1.5 ಇಂಚ್ ಅಷ್ಟು ಬಿಟ್ಟು ಮಾರ್ಕ್ ಮಾಡಿದ್ದೀನಿ. ಇದು ನಾವು ಸೆಂಟ್ರಿಗೆ ನೋಡಿ, ಇದು ಸೆಂಟ್ರ್ ಮಾರ್ಜಿನ್ ಬಿಟ್ಟು ಸೆಂಟ್ರಿಗೆ ಕೆಲವು ಮ್ಯಾಚ್ ಮಾಡಿದ್ದೀನಿ. ಆ ಮ್ಯಾಚ್ ಎಲ್ಲಿ ಬರುತ್ತೋ ಅಲ್ಲಿಗೆ ಒಂದು ಡಾಟು, ಇಲ್ಲಿ ಈ ಡಾಟ್ ಇದಲ್ವಾ, ಆ ಡಾಟ್ ಆಪೋಸಿಟಲ್ಲಿ ಇನ್ನೊಂದು ಡಾಟು. ಈ ಡಾಟ್ ಗ್ಯಾಪ್ ಸ್ವಲ್ಪ ಹತ್ರ ಆಗೋಯ್ತು, ಸೊ ನಾನು ಸ್ವಲ್ಪ ದೂರ ಹಾಕ್ಕೊಳ್ತೀನಿ. ಇಲ್ಲೂ ಮ್ಯಾಚ್ ಮಾಡಿ ಈ ಸೆಂಟ್ರಲ್ ಡಾಟ್ ಇದಲ್ವಾ, ಇದನ್ನ ಹೀಗೆ ತಗೊಳ್ಳಿ. ಸೆಂಟ್ರು ಮ್ಯಾಚು, ಇಲ್ಲೊಂದು ಮ್ಯಾಚ್, ಎರಡು ಈಕ್ವಲ್ ಆಗಿ ಬರುತ್ತೆ. ಡಾಟ್ ಉದ್ದ ಅಳತೆ ಮಾಡ್ಕೊಂಡಿರೋ ಅವಶ್ಯಕತೆ ಇರಲ್ಲ. ಈಗ ಬ್ಲೌಸ್ ಕಟ್ ಮಾಡೋಕೆ ನನಗೆ ಹೆಂಗಿದೆ ಅಂದರೆ ಈ ಕಟಿಂಗ್ ಹೂವು ಥರ ಬರ್ತಾ ಇದೆ ಕೈಗೆ. ನಾನು ಕಟಿಂಗ್ ತೊಗೊಳ್ಳುವಾಗಲೇ ಸಾಫ್ಟ್ ಆಗಿರುತ್ತೆ. ಏನಕ್ಕೆ ಅಂದರೆ ಆ ಕಟಿಂಗ್ ಶೇಪ್ ಆಗಿದೆ. ಏನಪ್ಪ ನಿನ್ನೆ ಹೊಗಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀರಾ? ಆ ಥರ ಇಲ್ಲ. ನನಗೂ ಎಷ್ಟೋ ಕೆಲಸಗಳು ಮಾಡ್ತಾ ಇರ್ತೀನಿ, ನನಗೆ ಕೆಲವೊಂದು ಕೆಲಸಗಳು ಮಾತ್ರ ಇಷ್ಟ ಆಗುತ್ತೆ. ಅದರಲ್ಲಿ ಇದೊಂದು ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ. ಎಷ್ಟೋ ಬ್ಲೌಸ್ಗಳು ಕಟ್ ಮಾಡಿದಾಗ ಈಗ ಡಾಟ್ ಹಿಡಿದ ಸೆಕ್ಷನ್ ಇದು ಕ್ಲೀನಾಗಿ ಬಂದು ಕೂರುತ್ತೆ. ಈಗ ಬೆಲ್ಟ್ ಹೊಡೆದಿದೆ, ಇದರಲ್ಲಿ ಬೆಲ್ಟ್ ಆಗತ್ತಂತ ನೋಡಬೇಕು. ಅಷ್ಟೊಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ ಸ್ವಲ್ಪ ಕ್ರಾಸ್ ಆಗಿ ಒಂದು ಲೈನು, ಒಂದು 1/4 ಇಂಚಿಗೆ ಹಾಕಡಕ್ಕೆ ಇದು ಲೈನ್ ಸ್ಟ್ರೈಟ್ ಉದ್ದ 28. ಅಲ್ಲಿಂದ ಇದು ಸೆಂಟ್ರ್, ಇದೇನಿದೆ ಡಾಟ್ ಸೆಂಟ್ರ್ ಇದಲ್ವಾ, ಆ ಸೆಂಟ್ರಿಗೆ 2.5 3 ಇವತ್ತು ಜಾಯಿನ್ ಮಾಡಿಕೊಂಡೆ. ಮಾರ್ಜಿನ್ ಬಿಟ್ಬಿಡೋಣ, ಕೆಳಗಡೆ ಮಾರ್ಜಿನ್ ಬಿಟ್ಟು ಕಟ್ ಮಾಡಿ. ಇದು ಇನ್ಕ್ಲೂಡಿಂಗ್ ಮಾರ್ಜಿನ್ ಇದೆ ನಮ್ಮದು ಅಷ್ಟೇ. ಇಲ್ಲಿ ಸ್ಕೇಲ್ ಇಟ್ಟು ಬಿಟ್ಟರೆ ಸಾಕು, ಎಕ್ಸ್ಟ್ರಾ ಅವಶ್ಯಕತೆ ಇಲ್ಲ.
ಸೊ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ನಾನು, ಕಟ್ ಮಾಡ್ಬಿಡ್ತೀನಿ. ನೋಡಿ ಹೀಗೆ ಇಟ್ಟಾಗ ಈ ಶೇಪ್ ಕರೆಕ್ಟಾಗಿ ಕೂತ್ಕೊಂಡಿದೆ. ಈ ಡಾಟ್ ಹಿಂಗೆ ಹಿಡಿದಾಗ ಕ್ಲಿಯರಾಗಿ ಹಿಂಗೆ ಬಂದು ಶೇಪ್ ಕೂತ್ಕೊಳ್ಳುತ್ತೆ. ಪ್ರತಿಯೊಂದು ಡಾಟ್ ಹಿಡಿದಾಗಲೂ ಬೆಲ್ಟ್ ಲೆಂತ್ ಕೂಡ ಕರೆಕ್ಟಾಗಿದೆ. ಡಾಟ್ ಎಷ್ಟು ಬರುತ್ತೆ, ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಒಂದು ಡಾಟ್ ಕರೆಕ್ಟಾಗಿ ಡಾಟ್ ಬಂದು ಕುತ್ಕೊಳ್ಳಿ. ಇದು 4 ಡಾಟ್ ಬ್ಲೌಸು, 3 ಡಾಟ್ ಅಲ್ಲ. 3 ಡಾಟ್ ಬೇಕಂದರೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನೋಡಿ ಏನಿದೆ ಅಲ್ಲಿ ಮಾರ್ಕಾಗಿ ಇಟ್ಬಿಟ್ರೆ 3 ಡಾಟ್ ಬರುತ್ತೆ. ನಾನು ಆ್ಯಕ್ಚುಲಿ 4 ಡಾಟ್ ಬ್ಲೌಸ್, ಯಾಕಂದರೆ ಸ್ವಲ್ಪ ಚೆಸ್ಟ್ ದಪ್ಪ ಇದ್ದಾರೆ, ವೇಸ್ಟ್ ಸ್ವಲ್ಪ ಸಣ್ಣ ಇದ್ದಾರೆ, ಅದಕ್ಕಾಗಿ. ಓಕೆ, ಇದು ಈಗ ಬ್ಲೌಸ್ ರೆಡಿ ಆಯಿತು. ತೋಳು ಸಾಕಪ್ಪ ಬೇಜಾರಾಗಿದೆ ಹೋಗೋಣ ಅಂತೀರಾ? ನನಗೂ ಹಂಗೆ ಅನಿಸ್ತಾ ಇದೆ. ಟೈಮ್ ಬಂದು ನೋಡಿ 10 ಗಂಟೆ ಆಗೋಯ್ತು, 10 ನೈಟು. ಇದ್ರೇನು ನೀಕೋಸ್ಕರ ಒಂದು ಈಗ ಸ್ಲೀವ್ಸ್ ಮಾತ್ರ ಕಟ್ ಮಾಡಿಬಿಡ್ತೀನಿ. ನಿದ್ದೆ ಮಾಡೋಕ್ಕೆ ಹೋಗಬೇಡಿ, ಸ್ಲೀವ್ಸ್ ನೋಡ್ಕೊಂಡು ಹೋಗಿ. ಸ್ಲೀವ್ಸು 6 ಇದೆ, 6 ರೆಡಿ. ಅರ್ಧ ಇಂಚು ಹೊಲಿಯೋಕ್ಕೆ, ಮೇಲೆ ಅರ್ಧ ಇಂಚು ಹೊಲಿಯೋಕ್ಕೆ. ಓಕೆ, ಸ್ಟ್ರೈಟ್ ಲೈನು, ಇಲ್ಲೂ ಸ್ಟ್ರೈಟ್ ಲೈನು, ಇಲ್ಲೂ ಸ್ಟ್ರೈಟ್ ಲೈನು. ಓಕೆ, ಸ್ಲೀವ್ ಲೂಸು 12, ಅರ್ಧ 6 ಇಂಚು. ಆರ್ಮೋಲ್ ಇರೋದು 7.75. ಇವಾಗ ನಮ್ಗೆ ಇಲ್ಲಿ ಇಡಬೇಕಾಗಿರೋದು 6.75. 6.75 ಇಡ್ತೀನಿ. 6.75 ಅಂದರೆ 3.25 ಇಂಚು ಬರುತ್ತೆ. ಇಲ್ಲಿಗೆ ಡೌನ್ ಮಾಡೋದು, ಅಷ್ಟೇ ಡೌನ್ ಮಾಡೋಣ. ಫಸ್ಟು ಸ್ಲೀವ್ಸ್ ಫುಲ್ ಅಂತ ಇಟ್ಕೊಳ್ಳಿ, 6 ಪ್ಲಸ್ ಮೇಲ್ಗಡೆ ಅರ್ಧ ಇಂಚು, ಕೆಳಗಡೆ ಅರ್ಧ ಇಂಚು ಹೊಲಿಗೆ ಇಟ್ಕೊಳ್ಳಿ. ಅದಾದ್ಮೇಲೆ ಕೈ ಲೂಸ್ ಇಡಿ, ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಆರ್ಮೋಲ್ ಏನಿದೋ ಅದರಲ್ಲಿ 1 ಇಂಚು ಮೈನಸ್ ಮಾಡಿ. ಆರ್ಮೋಲ್ ನಮಗೂ 7.75, ನಾನು 6.75 ಇಟ್ಟಿದ್ದೀನಿ ನೋಡಿ, 6.75. ಈ 6.75 ಏನು ಅರ್ಧ ಇದೋ ಆ ಅರ್ಧನೇ ಇಲ್ಲಿ. ಓಕೆ, ಹೀಗೆ ಪ್ರಾಕ್ಟೀಸ್ ಮಾಡಿ, ನಿಮಗೆ ಈ ಬ್ಲೌಸ್ ಕ್ಲಿಯರಾಗಿ ಬರುತ್ತೆ. ಈಗ ಆರ್ಮೋಲ್ ಎಷ್ಟಿದೆ ನೋಡಬೇಕು. ಕರೆಕ್ಟಾಗಿ 7.75 ಬರ್ತಾ ಇದೆ. ಸೊ ಈಗ ಕಟ್ ಮಾಡಿಬಿಡೋಣ. ಸ್ಲೀವ್ಸು ಈ ಮಾರ್ಕ್ ಮೇಲೆ ಇಟ್ಟು ಹೀಗೆ ತಿರುಗಿಸ್ತಾ ಇದ್ದೀನಿ. ಮಾರ್ಜಿನ್ ಬಿಟ್ಟು ಕರೆಕ್ಟಾಗಿ ಬರ್ತಾ ಇದೆ. ಹಾಗಾದ್ರೆ ನಮ್ಮ ಸ್ಲೀವ್ಸ್ ಕಟ್ ಮಾಡಿರೋದು ಕರೆಕ್ಟ್ ಇದೆ. ಮ್ಯಾಚ್ ಒಂದು ಹಾಕ್ಕೊಳ್ಳಿ, ಇಲ್ಲೊಂದು ಮ್ಯಾಚ್ ಹಾಕ್ಕೊಳ್ಳಿ. ಸ್ಲೀವ್ಸು ಈಗ 2 ಸ್ಲೀವ್ಸ್ ಒಂದ್ಮೇಲೆ ಒಂದು ಹಾಕ್ಕೊಂಡು ಅರ್ಧ ಇಂಚ್ ಅಷ್ಟಿಗೆ ನಾವು ಶೇಪ್ ಕೊಟ್ಕೊಳ್ಳೋಣ. ಫ್ರಂಟ್ ಕಟ್ ಅಂತ ಹೇಳ್ತೀವಿ, ಫ್ರಂಟ್ಗೆ. ಸ್ಲೀವ್ಸ್ ರೆಡಿ ಆಯಿತು. ಬ್ಯಾಕು ಫ್ರಂಟು ನಮ್ಮ ಬ್ರಾಡಾಗಿ ಕೂಡ ಇರುತ್ತೆ ನೆಕ್ಕು. ಅದೇ ಥರ ಬಿದ್ದು ಶೋಲ್ಡರ್ ಬೀಳೋದು ಇಲ್ಲ. ಶೇಪ್ ನೋಡಿ, ಹಿಂಗೆ ಹೇಳೋದು ಸ್ಲಾಟ್ ಹಿಡಿದು ಸೆಟ್ ನೋಡಿ, ಇದೆಲ್ಲಿ ಕೂತ್ಕೊಡುತ್ತೆ, ನಮ್ಗೆ ಕರೆಕ್ಟಾಗಿ ಕೂತ್ಕೊಡುತ್ತೆ. ಸೊ ಅದೇ
ಕಟ್ಟಿಂಗಲ್ಲಿರೋ ಪ್ಲಸ್ ಪಾಯಿಂಟು. ಪ್ರತಿಯೊಂದು ಕಟಿಂಗ್ ಒಂದೊಂದು ಥರ ಇರುತ್ತೆ, ಒಂದೇ ಥರ ತೋರಿಸ್ತಾರೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ. ಮೇಲ್ಗಡೆ ನೋಡೋಕ್ಕೆ ನಮ್ದು 32, 33, 36 ಅಂತ ಹೇಳ್ತೀವಿ. 33 ಅಂದರೆ 33 ಹೇಳ್ತಾರೆ ಎಲ್ಲ. 2 ಸತಿ 33 ಹಾಕಿದ್ದಾರೆ, 1 ಸತಿ 33 ಹಾಕಿದ್ದಾರೆ, ಆ ಥರ ಅಲ್ಲ. 33ಯಲ್ಲಿ ಏನೇನು ವೇರಿಯೇಷನ್ಸ್ ಇರುತ್ತೆ, ಒಳಗಡೆ ಏನೇನು ಪ್ರಾಬ್ಲಮ್ಸ್ ಇರುತ್ತೆ, ಅದೆಲ್ಲ ಸಾಲ್ವ್ ಮಾಡಬೇಕಲ್ಲ ಬ್ಲೌಸಲ್ಲೇ. ನೋಡಿ ಹೀಗೆ ಕರೆಕ್ಟಾಗಿ ನೋಡಿ, ಆರ್ಮೋಲಲ್ಲಿ ಒಂದು ಸ್ವಲ್ಪ ರಿಂಕಲ್ ಬರಲ್ಲ, ಈ ಶೇಪಲ್ಲಿ ಏನು ವೇರಿಯೇಷನ್ಸ್ ಬರಲ್ಲ. ಕೆಳಗಡೆ ಅಟ್ಯಾಚ್ ಮಾಡುವಾಗ ಹಿಂಗೆ ಎಳಿತಾರೆ ಪಳಿತಾರೆ ಅದೆಲ್ಲ ಏನಿರಲ್ಲ. ಒಂದು ಮಾರ್ಕೆಟ್ನ ನೀಟಾಗಿ ಕರೆಕ್ಟಾಗಿರ್ತಾರೆ. ಮೆಥಡ್ ಆಫ್ ಕಟಿಂಗ್ಸು, ಮೆಥಡ್ ಆಫ್ ಬೇರೆ ಬೇರೆ ಥರ ಇರುತ್ತೆ ನೋಡಿ. ಡಾಟ್ ಹಿಡಿದ್ರಾಗ ಈಗ ಒಂದು ಡಾಟ್ ಬಂತು ಅಂದರೆ ಬೆಲ್ಟ್ ಕರೆಕ್ಟಾಗಿ ಕೊಡ್ತೀವಿ. ಇದು 35.5 ಚೆಸ್ಟ್ ಇದೆ, 36 ಅಂತ ಅಂದ್ಕೊಳ್ಳಿ. ಈ 36 ಕಟಿಂಗ್ ಹೇಗೆ ಮಾಡೋದು ಅಂತ ನಿಮಗೆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಇದೇ ಥರ ವಿಡಿಯೋಗಳು ಬೇಕಂದರೆ ನಾನು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಲೈಕ್ ಆಯಿತು ಅಂದರೆ, ಇಷ್ಟ ಆಯಿತು ಅಂದರೆ, ನೀವು ಫ್ರೆಂಡ್ಸು, ರಿಲೇಷನ್, ಕೊಲೀಗ್ಸು, ನಿಮ್ಮ ಅಣ್ಣ ತಮ್ಮಂದರು, ಅಕ್ಕ ತಂಗಿದ್ರು ಯಾರು ಕರೀತಾ ಇದ್ದಾರೋ, ನಮ್ಮ ತಾಯಿಂದರು ಯಾರು ಕರೆದ್ರೂ ಅವ್ರಿಗೆ ಅದನ್ನು ಹೇಳ್ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಒಂದು ಮುಂದಿನ ವಿಡಿಯೋ ಒಳ್ಳೆ ವಿಡಿಯೋದಲ್ಲಿ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ನಮಸ್ಕಾರ, ಗುಡ್ ನೈಟ್.